ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಗರಿಗರಿಯಾದ ಚಕ್ಲಿ ಗಣೇಶ ಹಬ್ಬಕ್ಕೆ ಹೆಂಗೆ ಮಾಡೋದು ಅನ್ನೋದು ಹೇಳ್ಕೊಡ್ತೀನಿ. ಈಗ ಚಕ್ಲಿ ಮಾಡೋದನ್ನು ಹೆಂಗೆ ಅನ್ನೋದನ್ನು ಎಷ್ಟು ಪ್ರಮಾಣ ಅದು ಎಲ್ಲ ಹಾಕ್ಬೇಕು ಅನ್ನೋದನ್ನೆಲ್ಲ ಹೇಳ್ಕೊಡ್ತೀನಿ. ಚಕ್ಲಿ ಗರಿಗರಿಯಾಗಿ ಬರ್ತಾವೆ, ನೀವು ಮಾಡಿ ನೋಡ್ರಿ. ಈಗ ಎಷ್ಟು ಇದು ಬರ್ತಾವೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರ್ಲಿಕ್ಕೆ ಸಬ್ಸ್ಕ್ರೈಬ್ ಆಗ್ರಿ ಪ್ಲೀಸ್. ನೋಡಿರಿ, ಈಗ ಪುಟಾಣಿ ಇರ್ತಾವಲ್ರಿ ಹುರ್ಗಡ್ಲೆ, ಅವನ್ನ ತೊಗೊಂಡನಿ. ಪುಟಾಣಿ ಎಷ್ಟು ತೊಗೊಂಡಿರ್ತೀವೋ ಅಷ್ಟು ಪ್ರಮಾಣ ನೋಡಿರಿ. ಈಗ ಪುಟಾಣಿ ಹಿಟ್ಟನ್ನು ಮಾಡ್ಕೊಳಕ್ತಾನೆ. ಇದ್ರೊಳಗೆ ಮಿಕ್ಸಿ ಜಾರ್ ಒಳಗೆ ಹಾಕಿ ಪುಟಾಣಿಯನ್ನು ಈಗ ಹಿಟ್ಟು ಮಾಡ್ಕೊಂಡು ಅವನ್ನ ಹಿಂಗೆ ಸೋಸಿ ತೊಗೊಂಡಿದ್ದೈತಿದು. ಅದಕ್ಕೆ ಇದರಲ್ಲೇ ಒಂದು ನಾನು ಪುಟಾಣಿ ಹಿಟ್ಟನ್ನು ಹಾಕ್ಕೊಳಕ್ತಾನೆ. ಈಗ ಅದಕ್ಕೆ ನಾನು ಜಾಸ್ತಿ ಮಾಡ್ಕೊಳಕ್ತಾನೆ, ಯಾಕಂದ್ರೆ ಹಬ್ಬ ಐತಿ, ಗಣೇಶ ಹಬ್ಬ ಇರೋದ್ರಿಂದ ಜಾಸ್ತಿ ಮನೆಗೆ ಬಂದವ್ರಿಗೂ ಪ್ರಸಾದ ಕೊಡಕತ್ತ ಹೇಳೇನು ನಾ ಜಾಸ್ತಿ ಚಕ್ಲಿಯನ್ನು ಮಾಡಾಕತ್ತಾನೆ. ಅದಕ್ಕೆ ನಾನು ಈಗ ಇದರಲ್ಲೇ ಒಂದು ಪುಟಾಣಿ ಹಿಟ್ಟು ಹಾಕ್ಕೊಂಡಿದ್ದಕ್ಕೆ ನಾನು ಇದರಲ್ಲೇ ಮತ್ತು 3 ಯಾವುದು ನೀವು ತೊಗೊಂಡಿರ್ತೀರಿ ಪ್ರಮಾಣ ಅದರಲ್ಲೇ ಒಂದು 3ರಷ್ಟು ಅಕ್ಕಿ ಹಿಟ್ಟು ಹಾಕೋಬೇಕು. ಒಂದು ಪುಟಾಣಿ ಹಿಟ್ಟಿಗೆ 3ರಷ್ಟು ಅಕ್ಕಿ ಹಿಟ್ಟು ಹಾಕೋಬೇಕು. ನೋಡಿರಿ, ಈಗ ನಾನು ಒಂದು ಪುಟಾಣಿ ಹಾಕೊಂಡಲ್ಲ, ಅದಕ್ಕೆ ಈಗ ಇಂಥದ್ದು 3 ಸಲ ಹಾಕೋತೀನಿ ಅಕ್ಕಿ ಹಿಟ್ಟು. ಈಗ ನೋಡ್ರಿ, ಇದಕ್ಕೆ ಅಕ್ಕಿ ಹಿಟ್ಟನ್ನು ಇದನ್ನು ಬೀಸ್ಕೊಂಡು ಬಂದ ಎಲ್ಲ ಸೋಸಿ ಮಾಡಿ ಇದ್ರೊಳಗೆ ಹಾಕಿಟ್ಕೊಂಡೆ ನಾನು. ಅದಕ್ಕೆ ಇದನ್ನು ತೊಗೊಂಡು ಈಗ ನೋಡ್ರಿ, ಇದನ್ನು ಈಗ ಒಂದು ಹಾಕೈತಿ, ಇನ್ನೂ 2 ಇದಕ್ಕೆ ನಾ ಸೇರಿಸ್ಕೊತೀನಿ. ನಾನು ಪ್ರಮಾಣ ಈಗ ಸರಿಯಾಗಿತ್ತಂದ್ರೆ ಚಕ್ಲಿ ಸರಿಯಾಗಿ ಗರಿಗರಿಯಾಗಿ ಚೆನ್ನಾಗಿ ಬರ್ತಾವೆ. ಅದಕ್ಕೆ ನಾನು ಈಗ 2 ಹಾಕ್ಕೊಂಡೇನೆ, ಇನ್ನೊಂದನ್ನು ಇದಕ್ಕೆ ಹಾಕೋತೀನಿ. ಒಟ್ಟು ಅದಕ್ಕೆ ಇದಕ್ಕೆ ಪುಟಾಣಿ ಹಿಟ್ಟಿನ ಪ್ರಮಾಣಕ್ಕೆ 3 ಅಕ್ಕಿ ಹಿಟ್ಟನ್ನು ಹಾಕೋಬೇಕಾಗ್ತದೆ. ಒಂಚೂರು ಇದು ಪ್ರಮಾಣ ಕಡಿಮೆ ಹೆಚ್ಚು ಆತಂದ್ರೆ ಅವು ಸರಿಯಾಗಿ ಬರೋದಿಲ್ಲ. ನೋಡಿರಿ, ಈಗ 3 ಅಷ್ಟ ಪ್ರಮಾಣನ 3 ನಾನು ಅಕ್ಕಿ ಹಿಟ್ಟು ತೊಗೊಂಡೇನೆ. ಒಂಚೂರು ಕಡಲೆ ಹಿಟ್ಟು ತೊಗೊಳಕ್ತಾನೆ. ಸ್ವಲ್ಪ 1-2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಅದಕ್ಕೆ ಸೇರಿಸ್ಕೊಳಕ್ತಾನೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹೆಂಗೆ ಹಾಕೋಬೇಕಂದ್ರೆ, ಇಷ್ಟೊಂದು ಪ್ರಮಾಣ ಐತಿ, ಉಪ್ಪು ಹೆಂಗೆ ಹಾಕೋಬೇಕನ್ಬ ನಾವೀಗ ಒಂದು ಇದಕ್ಕೆ ಎಷ್ಟು ಹಾಕ್ತೀವೋ ಈಗ ಅಷ್ಟು 4ರಷ್ಟು ಇಲ್ಲಿ ಉಪ್ಪು ಹಾಕೊಳಕ್ತಾನೆ. ಹಿಂಗೆ ಯಾಕೆ ಹಾಕೊಳಕ್ತಾನೆ ಅಂದ್ರೆ ಪ್ರಮಾಣ ಗೊತ್ತಾಗ್ಲತ್ತೇಳಿ ಈ ಟೈಪ್ ಹಾಕೊಳಕ್ತಾನೆ. ಈಗ ನೋಡ್ರಿ, ಒಂದು ಬೌಲಿಗೆ 1 ಹಾಕೊಂಡನಿ, ಇನ್ನೊಂಚೂರು ಹೆಚ್ಚು ಕಮ್ಮಿ ಹಾಕೋಬೋದು. ಅಂದ್ರೆ ಅದರದ್ದು ಇದು ಸಿಗ್ತೈತಿ, ಗ್ರಿಪ್ ಸಿಗ್ತೈತಿ ಉಪ್ಪಿಗೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕಲ್ರಿ. ಈಗ ನೋಡ್ರಿ, ಖಾರ ಅದನ್ನು ಅದೇ ಥರನ ಮಾಡ್ಕೊಂಡು ಒಂದು ಭಾಗ ಮಾಡ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಎಳ್ಳನ್ನು ನಾನು ಜಾಸ್ತಿ ಹಾಕ್ಕೊಳಕ್ತಾನೆ. ಎಳ್ಳು ಹಾಕಿದರೆ ಚೆನ್ನಾಗಿ ಬರ್ತಾವೆ ಚಕ್ಲಿ ಅಂಥೇಳಿ ಒಂಚೂರು ಅರಿಶಿಣ ಪುಡಿಯನ್ನು ಅದಕ್ಕೆ ಹಾಕ್ಕೊಳಕ್ತಾನೆ. ಅರಿಶಿಣ ಪುಡಿ ಒಂಚೂರು ಹಾಕ್ಕೊಳ್ದು, ಅಚ್ಚ ಖಾರದ ಪುಡಿ ಹಾಕೋದು. ಇದು ಅಜ್ವಾನ್ ನೋಡ್ರಿ, ಅಜ್ವಾನ್ ತಿಕ್ಕಿ ಹಾಕ್ಕೊಂಡು ಈಗ ಎಷ್ಟು ಸ್ವಲ್ಪ ಅಜ್ವಾನ್ ಹಾಕೋಬೇಕೆಲ್ಲ, ಯಾಕಂದ್ರೆ ಹಿಟ್ಟು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಬೇಕಾಗ್ತೈತೆ ಅಜ್ವಾನ. ಅದಕ್ಕೆ ನಾನು ಜಾಸ್ತಿ ಅಜ್ವಾನ ಹಾಕ್ಕೊಳಕ್ತಾನೆ. ಈಗ ಹಿಂಗೆ ಹಾಕಬೇಕಾಗ್ತೈತಿ, ಹಿಂಗೆ ಒಂಚೂರು ಹಾಕ್ಕೊಳಕ್ತಾನೆ. ಹಿಂಗನ್ನು ನೋಡಿ ಹಾಕೋರಿ ಎಷ್ಟು ಬೇಕಷ್ಟ. ಇದನ್ನೆಲ್ಲ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಬೇಕಾಗತ್ತೆ. ಇದ್ರೊಳಗೆ ಇದನ್ನು ಕಾಯಿಸಿದ ಎಣ್ಣೆ ಹಾಕೋಬೇಕ್ರಿ. ಎಣ್ಣೆ ಕಾಯಿಸಿ ಅಥವಾ ಬೆಣ್ಣೆ ಹಾಕೋಬೋದು, ತುಪ್ಪ ಹಾಕೋಬೋದು. ಈಗ ನಾನು ಎಣ್ಣೆ ಕಾಯಿಸಿ ಹಾಕ್ಕೊಳಕ್ತಾನೆ. ಒಳ್ಳೆಣ್ಣೆಯನ್ನು ಕಾಯಿಸಿ ಹಿಂಗೆ ಹಾಕ್ಕೊಳಕ್ತಾನೆ. ಇದ್ರದ್ದು ಈ ಹಿಟ್ಟನ್ನು ಏನು ಮಾಡ್ಬೇಕಂದ್ರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಬಿಸಿ ನೀರು ಹಾಕಿ ನಾದಬೇಕಾಗ್ತತಿ. ಈಗ ಹಿಟ್ಟಿಗದು ಏನಾಗುತ್ತಂದ್ರೆ ಈ ಎಣ್ಣೆಗೆ ಆ ಹಿಟ್ಟೆಲ್ಲ ಒಂಥರ ಪಳ್ಳಾಗುತ್ತೆ. ಅದು ಅಂದರೆ ಚಕ್ಲಿ ಗರಿಗರಿಯಾಗಿ ಬರ್ತಾವೆ, ಎಣ್ಣೆ ಹಿಡಿಯಂಗಿಲ್ಲ. ನೋಡಿರಿ, ಈಗ ಈಗೇನು ಎಣ್ಣೆ ಹಾಕ್ಕೊಂಡಿವಲ್ರಿ ಅದನ್ನೆಲ್ಲ ಹೀಗೆಲ್ಲ ಎಲ್ಲ ಕಡೆನೂ ಆಗಂಗೆ ಅದನ್ನ ಹಿಟ್ಟನ್ನು ಹಿಂಗೆ ಎಲ್ಲ ಕಲಿಸ್ಬೇಕಾಗತ್ತೆ. ಎಲ್ಲ ಕಡೆ ಬರ್ಬೇಕ್ರಿ ಅದು ಎಣ್ಣೆ. ಬಿಸಿ ಬಿಸಿಯಾಗಿರುವಂಥ ಎಣ್ಣೆಯನ್ನು ಹಾಕಬೇಕಾಗತ್ತೆ. ತುಪ್ಪ ಹಾಕಲಿ, ಎಣ್ಣೆ ಹಾಕಲಿ ಅಥವಾ ಬೆಣ್ಣೆನ ಹಾಕಲಿ, ನೀವು
ಕರಗಿಸಿ ಹಾಕಿದ್ರೆ ಒಳ್ಳೆಯದು. ಈಗ ನೋಡಿರಿ ಬಿಸಿ ನೀರು ಹಾಕ್ಕೊಳಕ್ತಾನೆ. ಬಿಸಿ ಬಿಸಿ ಆಗಿರುವಂಥ ನೀರು ಹಾಕೊಳ್ಳೋದ್ರಿಂದ ಅದೇನಾಗುತ್ತೆ, ಚಕ್ಲಿ ಹಿಟ್ಟು ಮೃದು ಬರ್ತದೆ. ಅದಕ್ಕೆ ನೋಡಿರಿ ಈಗ ಬಿಸಿ ನೀರು ಹಾಕ್ಕೊಳಕ್ತಾನೆ. ನೀವು ಎಲ್ಲ ಇದೇ ಪ್ರಮಾಣದಾಗ ಮಾಡಿ ನೋಡಿರಿ, ಚೆನ್ನಾಗಿ ಬರ್ತಾವೆ. ಮಾಡಿ ನೋಡಿ ನಮಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ನೋಡಿ ಈಗೆಲ್ಲ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳಕ್ತಾನೆ. ಇದು ಸ್ವಲ್ಪ ಸಣ್ಣದಾಗೈತಿ, ಅದಕ್ಕೆ ಯಾಕಂದ್ರೆ ಪ್ರಮಾಣ ದೊಡ್ಡದೈತೆ ಅಂತ ಹೇಳಿ ಇದಕ್ಕೆ ನಾನು ಹಾಕ್ಕೊಂಡು ಈ ಹಿಟ್ಟೆಲ್ಲ ಚೆನ್ನಾಗಿ ಕಲಿಸ್ಕೊಳಕ್ತಾನೆ. ಇಲ್ಲ ಇದಕ್ಕೆ ಹಾಕ್ಕೊಂಡು ಇನ್ನೊಂಚೂರು ನೀರು ಎಷ್ಟು ಬೇಕಷ್ಟು ನೀವು ನೀರು ಹಾಕೋತ ಸ್ವಲ್ಪ ಅದನ್ನ ಒಂದು ಹದಕ್ಕೆ ಕಲಿಸ್ಬೇಕಾಗತ್ತೆ ಹಿಟ್ಟು. ಈಗ ನೋಡಿ ಚಕ್ಲಿ ಹಿಟ್ಟಿನ ಹದಕ್ಕೆ ಬರಾಕ್ತದೆ ಹಿಟ್ಟು. ಎಷ್ಟು ಬೇಕಷ್ಟು ನೀರು ಹಾಕೋರಿ. ಮತ್ತು ಅದನ್ನ ನೀರು ಜಾಸ್ತಿ ಹಾಕ್ಕೊಂಡು ಇದು ಮೆತ್ತಗೆ ಮಾಡ್ಕೋಬಾರ್ದು. ಅದು ಹಂಗೆ ಉದುರಾಗೆ ಚೆನ್ನಾಗಿರ್ಬೇಕು. ಅದು ಮೆತ್ತಗೂ ಅನಿಸಿರ್ಬೇಕು. ಒಂದು ಹದಕ್ಕೆ ಚಕ್ಲಿ ಹಿಟ್ಟಿನ ಹದಕ್ಕೆ ನಾದ್ಕೋಬೇಕಾಗತ್ತೆ. ಅದು ಈಗೆಲ್ಲ ಕಡೆನೂ ಮಿಕ್ಸ್ ಆಗೈತಿ. ಎಣ್ಣೆ ಹಾಕಿದ್ದೂ ಆಗೈತಿ, ಬಿಸಿ ನೀರು ಹಾಕೈತಿ. ಅದಕ್ಕೆ ಹಿಟ್ಟು ಭಾಳ ಅಂದ್ರೆ ಭಾಳ ಬೆಸ್ಟ್ ಬಂದೈತಿ ಇದು. ನೋಡಿ ಈಗ ಇಷ್ಟು ಚಂದ ಬರ್ತದೆ ನೋಡಿ. ಅದಕ್ಕೆ ನಿಮಗೆ ಎಲ್ಲ ಕಡೆ ಕೂಡ್ಕೊಳಿಕಂದ್ರೆ ನಾನು ಈ ಥರ ಅದನ್ನ ಎಲ್ಲ ಕಡೆನೂ ಹಿಂಗೆ ನೀರು ಹಾಕಿ ಸರಿ ಮಾಡ್ಕೊಳಕ್ತಾನೆ ಹಿಟ್ಟನ್ನು. ಈಗ ಚಕ್ಲಿ ಹಿಟ್ಟಿನ ಹದಕ್ಕೆ ಬರಾಕ್ತದೆ ಅದು. ಹಿಂಗೆಲ್ಲ ಕಡೆ ತೊಗೊಂಡು ಹಿಂಗೆ ನಾದಿಟ್ಕೊಂಬಿಡ್ಬೇಕು ಅದು ಹಿಟ್ಟು ಮೆತ್ತಗೆ ಮಾಡಿ. ಇಷ್ಟೆಲ್ಲ ಆಗುತ್ತಲ್ರಿ ನೋಡಿ, ಗರಿ ಅದು ಚಕ್ಲಿ ಬರೋಕೆ ಇದು ಹಿಟ್ಟೆಲ್ಲ ರೆಡಿ ಆಗೈತಿ. ಹಿಂಗಾಗೈತಿ ನೋಡಿರಿ, ಹಿಂಗೆ ಬರಬೇಕದು ಹಿಟ್ಟು. ಆ ಥರ ಎಲ್ಲ ಕಡೆ ಕಲಿಸಿ ಅದನ್ನು ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಇದನ್ನು ಒಂದು ಸ್ವಲ್ಪ ರೆಸ್ಟ್ ಮಾಡೋಕೆ ಇಡ್ತಾನೆ. ಎಣ್ಣೆ ಅದು ಕಾಸಕ್ಕಿಟ್ಟು ಅದೆಲ್ಲ ರೆಡಿ ಮಾಡ್ಕೊಳ್ಳೋದ್ರಾಗ ಒಂಚೂರು ರೆಸ್ಟ್ ಆಗ್ಲತ್ತ. ಈಗ ಎಣ್ಣೆ ಕಾಸಕ್ಕಿಟ್ಟಾನೆ. ಆಮೇಲೆ ಈಗ ನೋಡ್ರಿ ಹಿಟ್ಟು ಹೆಂಗಾಗೈತಿ. ಈ ಥರ ಎಲ್ಲ ಉಂಡೆಗಳನ್ನಾಗೆ ಅಥವಾ ಹಿಂಗೆ ಮಾಡಿಟ್ಕೊಂಡ್ರೆ ನಮಗೆ ಚಕ್ಲಿ ಮನೆಯೊಳಗೆ ಹಾಕಕ್ಕೆ ಚೆನ್ನಾಗಿ ಬರ್ತಾವೆ. ಚಕ್ಲಿ ಮನೆಯೊಳಗೆ ಹಾಕೋದಕ್ಕೆ ಹಿಂಗೆಲ್ಲ ಮಾಡಿಟ್ಕೋಬೇಕು ನೋಡಿರಿ. ಈಗ ಇಷ್ಟೆಲ್ಲ ನಮಗೆ ಎಷ್ಟು ಒಂದು ಅಳತೆ ಇರ್ತೈತಿ ಹೀಗೆಲ್ಲ ಮಾಡಿಟ್ಕೊಂಡ್ರೆ ಬೇಗ ಆಗಿಬಿಡ್ತದೆ. ಅದು ಇಷ್ಟಿಷ್ಟು ಮಾಡಿಟ್ಕೊಳಕ್ತಾನೆ. ಚೆನ್ನಾಗಿ ಮಿದ್ದೆ ನಾದೇ ಮಾಡಿಟ್ಕೋಬೇಕು. ಅದನ್ನ ಅಂದ್ರೆ ಕಟ್ ಆಗಂಗಿಲ್ಲ ಅವು ಚಕ್ಲಿ. ಹಿಂಗೆ ಕಟ್ ಆಗ್ತಾವೆ. ಹಿಂಗೆ ಅದಕ್ಕೆ ಹಿಂಗೆ ಎಳಿ ಬರಬೇಕಾದ್ರೆ ಚೆನ್ನಾಗಿ ಮಾಡಿಟ್ಕೋಬೇಕು. ಅದನ್ನ ಎಷ್ಟು ಮಿದ್ದಿಟ್ಕೊಂಡಿರ್ತೀವೋ ಅಷ್ಟು ಚೆನ್ನಾಗಿ ಬರ್ತಾವೆ. ಈಗ ನೋಡ್ರಿ ಹಿಂಗೆಲ್ಲ ಚಕ್ಲಿ ಗರಿಯಾಗಿ ಬರ್ತಾವೆ. ಹಾಗೆಲ್ಲ ಮಿದ್ದಿರ್ಲಿಕ್ಕಂದ್ರೆ ಆ ಟೈಪ್ ಹೊಡಿತಾವೆ. ಚೆನ್ನಾಗಿ ಮಿದ್ದಿದ್ದೀವಂದ್ರೆ ಈ ಟೈಪ್ ಬರ್ತಾವೆ. ಇಷ್ಟ ಹಿಂಗೆ ಹಗುರನ್ನು ತೊಗೊಂಡು ಹಾಕಬೇಕಾಗತ್ತೆ. ಅದಕ್ಕೆ ಅದನ್ನು ಇನ್ನೊಂಚೂರು ಹಿಟ್ಟು ನೆನ್ಕೋತ ಹೆಂಗೆ ಬರ್ತೈತೆ ಹಂಗೆ ಚೆನ್ನಾಗಿ ಬರ್ತಾವೆ ಚಕ್ಲಿ. ಈಗ ಜಸ್ಟ್ ಮಾಡತ್ತೆ. ಇದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕಿ ಇದರೊಳಗೆ ಹಿಂಗೆ ಹಿಟ್ಟು ಹಾಕ್ಕೋಬೇಕು. ಆಯಿಲ್ ಹಾಕಿ ಅದು ಎಷ್ಟು ಹಿಟ್ಟು ಹಿಡಿತೈತೆ ಅಷ್ಟು ಹಾಕ್ಕೊಂಡು ಇದ್ರೊಳಗೆ ಹಾಕ್ಕೊಂಡು ಈ ಥರ ಮಾಡಿಟ್ಕೊ. ಮಿದ್ದಿ ಚೆನ್ನಾಗಿ ಮಾಡಿಟ್ಕೊಂಡ್ರೆ ಅವು ಚಕ್ಲಿ ಕಟ್ಟಾಗಲ್ಲ. ಹಿಂಗೆ ಕಟ್ಟಾಗ್ತಾವೆ ನೋಡ್ರಿ. ಇದು ಆದ್ರೆ ನಾವು ಚೆನ್ನಾಗಿ ಮಿದ್ದಿದ್ದೀವಂದ್ರೆ ಈ ಥರ ಬರ್ತಾವೆ. ನೀವು ಇನ್ನೊಮ್ಮೆ ಚಕ್ಲಿ ಮಾಡಕತ್ರ ಅದನ್ನ ಹಿಟ್ಟು ಚೆನ್ನಾಗಿ ಮಿದ್ದದು ಮಾಡಿರಿ. ಅಂದ್ರೆ ಅವು ಗರಿಯಾಗೆ ಚಂದಂಗೂ ಬರ್ತಾವೆ. ಹಿಂಗೆ ಇದೂ ಆಗಂಗಿಲ್ಲ, ಕಟ್ಟು ಆಗಂಗಿಲ್ಲ. ಹಿಂಗೆಲ್ಲ ಬರ್ತಾವೆ. ಇವನ್ನ ಹಂಗೆ ತೊಗೊಂಡು ಹಾಕೋಕ್ಕೂ ಬರ್ತೈತಿ, ಜಾರಿ ಒಳಗೆ ತೊಗೊಂಡು ಹಾಕೋಕ್ಕೂ ಬರ್ತೈತಿ, ಹಂಗೆ ಒಂದೊಂದು ಹಾಕೋಕ್ಕೂ ಬರ್ತೈತಿ. ಬೇಕಾದ್ರೆ ನೀವು ಸಪ್ರೇಟಾಗಿ ಒಂದೊಂದು ಪ್ಲೇಟ್ನಾಗ ಹಾಕ್ಕೊಳ್ಬೋದು.
ಈಗ ನೋಡ್ರಿ ಅದೆಲ್ಲ ಮಿದ್ದಿದ್ದು ಸರಿಯಾಗಿ ಆಗಿಲ್ಲ, ಹಿಂಗೆ ಬರ್ತಾವೆ. ಅದು ಮಿದ್ದಿದ್ದು ಸರಿಯಾಗಿ ಆಗ್ಲಿಕ್ಕೆ ಕಟ್ ಆಗ್ತಾವೆ. ಈಗ ನೋಡ್ರಿ ಹೆಂಗೆ ಗರಿ ಗರಿಯಾಗಿ ಚಕ್ಲಿ ಬಂದಾವಂದ್ರೆ ಹಿಂಗೆ ಬರ್ತಾವೆ. ಗರಿ ಗರಿಯಾಗಿ ಚಕ್ಲಿ, ಅಕ್ಕಿ ಹಿಟ್ಟಿನ ಚಕ್ಲಿ ನೋಡ್ರಿ ಭಾರಿ ಬೆಸ್ಟ್ ಬಂದವು. ಅಗದಿ ಕ್ರಿಸ್ಪಿ ಆಗ್ಯಾವು. ಹಿಂಗೆಲ್ಲ ಹಾಕ್ಕೊಂಡು ಅದನ್ನು ಎಣ್ಣೆ ಒಳಗೆ ಹಾಕ್ತಾರೆ. ಅದು ಒಂದು ವಿಶೇಷತೆ ಇದರಲ್ಲಿ. ಆ ಹಿಟ್ಟನ್ನು ಚೆನ್ನಾಗಿ ಕಲಿಸಿ ಚೆನ್ನಾಗಿ ಮಿದ್ದಿದ್ರೆ ಎಲ್ಲೂ ಕಟ್ಟೋದಾಗಲ್ದಂಗೆ ಬರ್ತಾವೆ. ಅದೇನಾದ್ರು ಸರಿ ಆಗಿರಲಿಲ್ಲ ಅಂದ್ರೆ ಕಟ್ ಆಗ್ತಾವೆ. ಈಗ ನೋಡಿ ಈಗೆಲ್ಲ ಚೆನ್ನಾಗಿ ಬರಾಕ್ತಾವೆ ಮಿದ್ದು ಹಾಕ್ಕೊಂಡಿದ್ದಕ್ಕೆ. ಮಿದ್ದೆ ಇದನ್ನು ಚಕ್ಲಿಗೆ ಎಣ್ಣೆ ಒಳಗೆ ಹಾಕಿ ಈಗ ನೋಡ್ರಿ ಗರಿ ಗರಿಯಾಗೆ ಬರ್ತಾವೆ ಚಕ್ಲಿ. ಈ ಟೈಪ್ ಎಳ್ಳು ಹಚ್ಚಿದ್ರಿಂತ ಎಷ್ಟು ಚೆನ್ನಾಗಿ ಕಾಣಿಸ್ತಾವೆ ನೋಡಿ ಚಕ್ಲಿ. ನೀವು ಬಿಳಿ ಎಳ್ಳು ಇದ್ರೆ ಹಚ್ಬೋದು ಅದಕ್ಕೆ. ಈಗ ಬಂದಾವ ನೋಡ್ರಿ. ಈಗ ಮತ್ತೆ ಪ್ಲೇಟಿಗೆ ಹಾಕ್ಕೊಂಡು ಅದರ ನಂತರ ನಾವು ಹಾಕ್ಬೋದು. ಬೇಕಾದ್ರೆ ಸೆಪ್ರೇಟಾಗಿ ನಿಮಗೆ ಈ ಥರ ಹಾಕಕ್ಕೆ ಬರಲಿಲ್ಲ ಅಂದ್ರೆ ಸೆಪ್ರೇಟಾಗಿ ಬೇರೆ ಪ್ಲೇಟಿಗೆ ಹಾಕ್ಕೊಂಡು ಒಂದೊಂದು ಪ್ಲೇಟ್ ಮೇಲಿಂದ ಸರಿಸ್ಬೋದು. ಜಾರಿಯಲ್ಲಿ ಕೂಡ ಹಾಕ್ತಾರೆ. ಜಾರಿಯಲ್ಲಿ ಹಾಕಿ ಅಲ್ಲೇ ಬಿಟ್ಬಿಡಕ್ಕೆ ಬರ್ತದೆ ಎಣ್ಣೆ ಒಳಗೆ. ಈಗ ಎಷ್ಟು ಸುತ್ತಿರ್ತೈತಿ ಇದು, ಯಾಕಂದ್ರೆ ಹಿಟ್ಟು ನೆನೆದು ಬಿಟ್ಟೈತಿ. ಹಿಂಗೆ ಚೆನ್ನಾಗಿ ಚಕ್ಲಿ ಬರ್ತಾವೆ. ಗಣೇಶ ಹಬ್ಬಕ್ಕೆ ನಾವು ಇಷ್ಟು ದೊಡ್ಡ ಪ್ರಮಾಣದಾಗ ಚಕ್ಲಿ ಮಾಡಾಕ್ತೇವೆ. ಅದಕ್ಕೆ ನೀವು ಮಾಡಿ ನೋಡಿರಿ, ಹಬ್ಬಕ್ಕೆಲ್ಲ ಭಾಳ ಇಷ್ಟ ಆಗುತ್ತೆ. ಗಣೇಶನಿಗೆ ಎಡೆ ಹಿಡಿದ್ರೆ ಗಣೇಶನಿಗೆ ಇಷ್ಟವಾದದ್ದು ಇವೆಲ್ಲ. ಅದಕ್ಕೆ ನಾವು ಇಂಥವೆಲ್ಲ ಮಾಡಾಕ್ತೇವೆ. ಬೇಸನ್ ಉಂಡೆ ಆಗಲಿ, ಇದು ಆಗಲಿ, ಚಕ್ಲಿ ಆಗಲಿ, ಯಾವುದಾಗಲಿ ಗಣೇಶ ಹಬ್ಬಕ್ಕೆ ಇಷ್ಟ ಆಗುವಂಗೆ ಮಾಡ್ತಿರ್ತಾರೆ. ಅದಕ್ಕೆ ನಾನು ಈ ಗಣೇಶ ಹಬ್ಬಕ್ಕೆ ಅಂಥೇಳಿ ಗರಿ ಗರಿಯಾದ ಚಕ್ಲಿಯನ್ನು ಮಾಡಾಕ್ತಾನೆ. ಹೀಗೆಲ್ಲ ಬರ್ತಾವೆ ನೋಡಿ. ನಿಮ್ಗೆ ಸರಿಯಾಗಿ ಹಾಕ್ಕೊಳಕ್ಕೆ ಬರಲಿಲ್ಲ ಡೈರೆಕ್ಟು ಹಾಕ್ತಾರೋ, ನಾನು ಅದಕ್ಕೆ ಬೇಡ ಅಂಥೇಳಿ ಪ್ಲೇಟಲ್ಲಿ ಹಾಕ್ಕೊಂಡು ಈ ಥರ ಹಾಕ್ಕೊಳಕ್ತೀನಿ ನೋಡಿರಿ. ಹಿಂಗೆಲ್ಲ ಆಗ್ಯಾವ, ಒಳ್ಳೆ ಗರಿ ಗರಿ ಆಗ್ಯಾವ. ಕೆಂಪಾಗಿ ಕರ್ದಿದ್ದು ಒಂಥರ ಟೇಸ್ಟ್ ಆಗ್ಯಾವ. ಈ ಥರ ಕರ್ದಿದ್ದು ಬೇರೆ ಟೇಸ್ಟ್ ಬಂದಾವ. ನಿಮಗೆ ಇಷ್ಟ ಆಗುವಂಗೆ ಕರ್ಕೊಬೋದು. ನಿಮ್ಗೆ ಹೆಂಗೆ ಇಷ್ಟ ಆಗುತ್ತಾ ಆ ಟೈಪ್ ಎಲ್ಲ ಕರ್ಕೊಬೋದು. ಎಲ್ಲ ಕ್ರಿಸ್ಪಿ ಆಗ್ಯಾವ. ಕ್ರಿಸ್ಪಿಯಾಗಿರುವಂಥ ಒಳ್ಳೊಳ್ಳೆ ಗರಿ ಗರಿಯಾದ ಚಕ್ಲಿಯನ್ನು ಪ್ರಮಾಣನೂ ತೋರಿಸೈತಿ. ಅದಕ್ಕೆ ನೀವು ಮಾಡಿ ನೋಡ್ರಿ. ಎಷ್ಟು ಪ್ರಮಾಣ ಇರ್ತೈತೆ ಅಷ್ಟು ಹಾಕ್ಕೊಂಡು, ಎಷ್ಟು ಹುರ್ಗಡ್ಲೆ ಇರ್ತೈತಿ ಅಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋದು ಮೇಯ್ನ, ಮತ್ತು ಹಿಟ್ಟು ನಾದೋದು ಒಂದು ಮೇಯ್ನ. ಈಗ ನಾನೆಲ್ಲ ಇದ್ರೊಳಗೆ ಹಾಕಿಡೋದು ತೋರ್ಸಾಕ್ತಾನೆ ನಿಮಗೆ ಹೆಂಗೆ ಬಂದಾವ ಚಕ್ಲಿ ಅಂಥೇಳಿ ನೋಡಿರಿ. ದೊಡ್ಡ ಸೈಜು ಮಾಡೇನಿ, ಚಿಕ್ಕ ಸೈಜೂ ಮಾಡೇನಿ, 2 ಸೈಜೂ ಮಾಡೇನಿ. ಈ ಥರ ಬರ್ತಾವೆ ನೋಡಿರಿ ಚಕ್ಲಿ. ಅಗದಿ ಕ್ರಿಸ್ಪಿ ಆಗ್ಯಾವ್ರಿ. ನೀವು ಇದೇ ಪ್ರಮಾಣದಾಗ ಮಾಡಿ ನೋಡಿ ನಮಗೆ ಕಮೆಂಟ್ ಮಾಡಿರಿ. ಬಿಸಿನೀರು ಹಾಕಿ ನಾದಬೇಕದನ್ನ, ಅದನ್ನು ಮರಿಬೇಡ್ರಿ. ಸ್ವಲ್ಪ ಕಾಸಿ ಎಣ್ಣೆ ಹಾಕೋದಾಗಲಿ ತುಪ್ಪ ಹಾಕೋದಾಗಲಿ ಚಕ್ಲಿಗೆ ಯಾವಾಗಲೂ ಮರಿಬಾರ್ದು. ಈಗ ನೋಡಿರಿ ಗರಿ ಗರಿಯಾಗಿ ನಮ್ಗೆ ಹೆಂಗೆ ಬೇಕು ಹಂಗೆ ಕರ್ಕೊಳಕ್ಕೆ ಬರ್ತದೆ. ಖಾರ ಉಪ್ಪು ನಿಮ್ಮ ಟೇಸ್ಟ್ ಇರ್ತೈತಿ, ನೀವು ಬೇಕಾದಷ್ಟು ಹಾಕೋಬೋದು. ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕೋಬೋದು, ಸ್ವಲ್ಪ ಬೇಕಾದ್ರೆ ಸ್ವಲ್ಪ ಹಾಕೋಬೋದು. ಈ ಥರ ಚಕ್ಲಿ ಭಾರಿ ಬೆಸ್ಟಾಗಿರ್ತಾವೆ. ಗಣೇಶ ಹಬ್ಬಕ್ಕೆ ಅಂಥೇಳಿ ಮಾಡೈತಿ. ನೀವು ಯಾವುದಾದ್ರೂ ಹಬ್ಬಕ್ಕಾಗಲಿ ಗಣೇಶ ಹಬ್ಬಕ್ಕಾಗಲಿ ಮಾಡಿ ನೋಡಿರಿ.